ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, 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 ಬಸವಣ್ಣನಯ್ಯ. ಎನ್ನ ಮನಸ್ಥಲವೇ ಚೆನ್ನ ಬಸವಣ್ಣನಯ್ಯ, ಎನ್ನ ಮನಸ್ಥಲವೇ ಚೆನ್ನ ಬಸವಣ್ಣನಯ್ಯ, ಚೆನ್ನ ಬಸವಣ್ಣನಯ್ಯ, ಚೆನ್ನ ಬಸವಣ್ಣನಯ್ಯ, ಚೆನ್ನ ಬಸವಣ್ಣನಯ್ಯ, ಚೆನ್ನ ಬಸವಣ್ಣನಯ್ಯ. ಎನ್ನ ಕರಸ್ಥಲವೇ ಬಸವಣ್ಣನಯ್ಯ, 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 ಬಸವಣ್ಣನಯ್ಯ. ಎನ್ನ ಭಾವಸ್ಥಲವೇ ಪ್ರಭುದೇವರಯ್ಯ, ಎನ್ನ ಭಾವಸ್ಥಲವೇ ಪ್ರಭುದೇವರಯ್ಯ. ಇಂತೆನ್ನ ಮನ ಕರಭಾವಂಗಳಲ್ಲಿ, ಇಂತೆನ್ನ ಮನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಅಮೂಲ್ಯನು, ಅಪ್ರಮಾಣನು, ಅಗೋಚರ ಲಿಂಗವು, ಆದಿ ಮಧ್ಯಾಂತವಿಲ್ಲದ ಲಿಂಗವು, ಸ್ವತಂತ್ರ ಲಿಂಗವು, ನಿತ್ಯ ನಿರ್ಮಲ ಲಿಂಗವು, ಅಯೋನಿ ಸಂಭವನಯ್ಯ ನಮ್ಮ ಕೂಡಲ ಸಂಗಮ ದೇವರು. ಇದು ದೇವರನ್ನ ಕುರಿತಾಗಿ ಬಸವಣ್ಣನವರ ಒಂದು ಸಣ್ಣ ವಚನ. ದೇವರನ್ನ ಕುರಿತು ಅನೇಕ ವಚನಗಳನ್ನು ಹೇಳಿದ್ದಾರೆ. ಅದರಲ್ಲಿ ಇದು ಬಹಳ ವಿಶೇಷವಾದ ವಚನ, ಸೂತ್ರಬದ್ಧವಾದ ವಚನ. ಅಮೂಲ್ಯನು, ಮೂಲ್ಯ ಅಂದ್ರೆ ಗೊತ್ತು ನಿಮಗೆಲ್ಲ. ಮೂಲ್ಯ ಅಂದ್ರೆ ಬೆಲೆ. ಈ ಪ್ರತಿಯೊಂದಕ್ಕೂ ಬೆಲೆ ಇದೆ ಜಗತ್ತಿನಲ್ಲಿ. ಬೆಲೆ ಕಟ್ತಾರೆ, ಭೂಮಿಗೆ ಬೆಲೆ ಕಟ್ತಾರೆ, ಬಂಗಾರಕ್ಕೆ ಬೆಲೆ ಕಟ್ತಾರೆ, ಮನುಷ್ಯರಿಗೂ ಕೂಡ ಬೆಲೆ ಕಟ್ತಾರೆ. ವರದಕ್ಷಿಣೆ ತಗೊಳ್ಳುವಾಗ ಮತ್ತೆ ಬೆಲೆ ಕಟ್ಟದಂಗೆ ಅಲ್ಲ. ಅಂದ್ರೆ ಜಗತ್ತಿನಲ್ಲಿ ಎಲ್ಲದಕ್ಕೂ ಬೆಲೆ ಕಟ್ತಾರೆ, ಆದರೆ ಪರಮಾತ್ಮನಿಗೆ ಮಾತ್ರ ಬೆಲೆ ಕಟ್ಟಕ್ಕಾಗಲ್ಲ. ಪರಮಾತ್ಮನನ್ನ ಎಲ್ಲ ಕೊಂಡ್ಕೊಂಡು ಬರಕ್ಕಾಗಲ್ಲ. ಒಂದ್ ವೇಳೆ ಕೊಂಡ್ಕೊಂಡು ಬಂದಿದ್ದ ಪರಮಾತ್ಮ ಆಗೋದಿಲ್ಲ, ದೇವರಾಗಲ್ಲ. ಅದು ದೇವರ ಮೂರ್ತಿ ಅಂತ ನೀವು ಅನ್ಕೋಬಹುದು, ಆದ್ರೆ ಅದು ದೇವರಲ್ಲ. ದೇವರು ಅಮೂಲ್ಯನು. ಅಮೂಲ್ಯವಾದದ್ದು ಅಂದ್ರೆ ಬೆಲೆಗೆ ನಿಲುಕಲಾರದ್ದು, ಅಮೂಲ್ಯವಾದ ವಸ್ತು ಅಂತ ಹೇಳ್ತಿರ್ತೀರಲ್ಲ, ಅಂದ್ರೆ ಬೆಲೆ ಕಟ್ಟಕ್ಕಾಗಲ್ಲ. ಅದರ ಅರ್ಥ ಅದಕ್ಕೇನು ಪ್ರಯೋಜನ ಇಲ್ಲ, ಬೆಲೆ ಇಲ್ಲ ಅಂತಲ್ಲ. ಅದಕ್ಕಿನ್ನೇ ಜಗತ್ತಿನಲ್ಲಿ ಪರಮಾತ್ಮನಿಗೆ ಪ್ರತಿಯಾಗಿ ಏನೋ ಕೊಟ್ಟು ಕೊಂಡ್ಕೊಳಕ್ ಬರಲ್ಲ. ಅಂದ್ರೆ ಒಂದ್ 5 ಲಕ್ಷ 10 ಲಕ್ಷ ಕೊಡ್ತೀನಿ, ದೇವ್ರನ್ನ ನಮಗೆ ಸಾಕ್ಷಾತ್ಕಾರ ಮಾಡಿಸ್ಕೊಟ್ಬಿಡಿ. ಕೆಲವು ಗುರುಗಳು ಹಂಗೂ ಮಾಡಿದ್ದಾರೆ. ದೇವ್ರ ಸಾಕ್ಷಾತ್ಕಾರ ಮಾಡಿಸ್ಕೊಡ್ತೀವಿ, ನಿಮ್ ಪಾಪ ಎಲ್ಲ ಕ್ಷಮಿಸಲ್ಪಡ್ತವೆ, ಇಂಥ ದುಡ್ಡು ಕೊಡಿ, ಇಲ್ಲಿ ಕೊಡಿ, ಎಷ್ಟು ದುಡ್ಡು ಹಾಕಿ. ಅಥವಾ ಪಾಪದ ಚೀಟಿಗಳನ್ನು ಮಾಡಿದ್ರು ಹಿಂದೆ ಕ್ರಿಶ್ಚಿಯನ್ರು, ಕ್ಯಾಥೋಲಿಕರು ಪಾಪದ ಚೀಟಿಗಳನ್ನು ಮಾಡಿದ್ರು. ಅದನ್ನ ಖರೀದಿ ಮಾಡ್ಬಿಟ್ರೆ ಹೆಂಗೆ ಈ ವಿಕಾಸ ಪತ್ರ ಅಂತ ಇದ್ದು ಹಿಂದೆ, ಶೇರ್ ಕೊಂಡ್ಕೊಂಡಂಗೆ, ವಿಕಾಸ ಪತ್ರ ಕೊಂಡ್ಕೊಂಡಂಗೆ ಅವರು ಪಾಪ ಕ್ಷಮಿಸಲ್ಪಡುತ್ತೆ, ನೀವು ಎಷ್ಟೆಷ್ಟು ಹೆಚ್ಚು ಪತ್ರ ತಗೊಳ್ತೀರೋ ಅಷ್ಟು ನಿಮ್ಮ ಪಾಪ ಕ್ಷಮಿಸಲ್ಪಡುತ್ತೆ ಅಂತ ಹೇಳಿದ್ರು. ಅದರ ವಿರುದ್ಧನೇ ಮಾರ್ಟಿನ್ ಲೂಥರ್ ಅಂತ ಹೇಳಿ ಅಲ್ಲಿ ಅವನು ಹೋರಾಟ ಮಾಡಿ ಆ ಪಾಪ ಚೀಟಿ ಮಾಡೋರಿಗೆ ಹೊಡೆದು ಬಡದು ಕೊನೆಗೆ ಇವನೊಂದು ಹೊಸ ಪಂಥವನ್ನೇ ಕಟ್ತಾರೆ ಕ್ರಿಶ್ಚಿಯನ್ರಲ್ಲಿ, ಪ್ರೊಟೆಸ್ಟೆಂಟ್ ಅಂತ. ಕ್ಯಾಥೋಲಿಕ್ಸ್ಗೆ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡೋರು ಪ್ರೊಟೆಸ್ಟೆಂಟ್ಸ್ ಅಂತ ಹೇಳ್ತಾರೆ ಅವ್ರಿಗೆ. ಇಂಗ್ಲೆಂಡು ಅದೇ ಪ್ರೊಟೆಸ್ಟೆಂಟ್ ರಾಷ್ಟ್ರ, ಅದು ಇಂಗ್ಲೆಂಡ್. ಅಂದ್ರೆ ನಾವು ಕೆಟ್ಟದ್ರ ವಿರುದ್ಧ ಹೋರಾಟ ಮಾಡ್ತೀವಿ, ನಿಮ್ಮ ಸುಳ್ಳು ಹೇಳಿದ್ರೆ ನೀವು ದೇವ್ರ ವಿಷಯದಲ್ಲಿ ನಾವು ಅದನ್ನು ಮೆಚ್ಚೋದಿಲ್ಲ, ಒಪ್ಪೋದಿಲ್ಲ ಅಂತ ಹೇಳಿ ಅವರು ಹೋರಾಟ ಮಾಡಿದರು. ಹಾಗೆ
ಪರಮಾತ್ಮನ ಜ್ಞಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಅಮೂಲ್ಯನು, ಅಪ್ರಮಾಣನು. ಅಪ್ರಮಾಣ, ಪ್ರಮಾಣ ಅಂದ್ರೆ ಹೋಲಿಕೆ ಕೊಡೋದು. ಇವರ ಹಾಗೆ, ಅವರ ಹಾಗೆ, ಇದರ ಹಾಗೆ, ಅದರ ಹಾಗೆ ಅಂತ ನಾವು ಹೋಲಿಕೆ ಕೊಡ್ತಿರ್ತೀವಿ. ಹುಟ್ಟಿದ ಮಕ್ಕಳನ್ನ ಹೋಲಿಕೆ ಕೊಡ್ತಿರ್ತಾರೆ. ಅಪ್ಪನಂಗಿದೆ, ಅವನಂಗಿದೆ, ಇಲ್ಲ ಅಜ್ಜನಂಗಿದೆ, ಅಥವಾ ಅವ್ರ ಅಣ್ಣನಂಗಿದೆ, ತಮ್ಮ ಏನೇನೋ ಹೋಲಿಕೆ ಕೊಡ್ತಿರ್ತಾರೆ. ಆದರೆ ಪರಮಾತ್ಮನಿಗೆ ಸಾಟಿಯಾದವರು, ಹೋಲಿಕೆ ಕೊಡ್ತಕ್ಕಂಥವರು, ಹೋಲಿಸ್ತಕ್ಕಂತಹ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದ್ರಿಂದ ಅವನು ಅಪ್ರಮಾಣನು, ಅಮೂಲ್ಯನು, ಅಪ್ರಮಾಣನು, ಅಗೋಚರ ಲಿಂಗವು. ಅಗೋಚರ, ಗೋಚರ ಅಂದ್ರೆ ಕಾಣಿಸ್ಕೊಳ್ಳೋದು. ನಿಮಗೆಲ್ಲವೂ ಕಾಣಿಸ್ಕೊಳ್ಬಹುದು. ತಾರೆಗಳು, ಗಗನಗಳು, ಎಷ್ಟೆಷ್ಟು ದೂರದಲ್ಲಿರ್ತಕ್ಕಂತಹ ಜ್ಯೋತಿರ್ವರ್ಷಗಳ ಆಚೆ ಇರ್ತಕ್ಕಂತಹ ನಕ್ಷತ್ರಗಳನ್ನು ನೋಡ್ಬಹುದೇನು. ಆದ್ರೆ ನಿಮ್ಮ ಹೃದಯದಲ್ಲೇ ಇರ್ತಕ್ಕಂತಹ ಪರಮಾತ್ಮನನ್ನು ನೋಡಕ್ಕಾಗಲ್ಲ. ಇದೇ ಬಹಳ ವಿಶೇಷ. ಅವನ ಅಗೋಚರ. ಎಷ್ಟೊಂದು ಜನ ಡಾಕ್ಟರ್ಗಳು ಹಾರ್ಟ್ ಆಪರೇಷನ್ ಮಾಡ್ತಾರಲ್ಲ, ಓಪನ್ ಹಾರ್ಟ್ ಸರ್ಜರಿ ಅಂತ ಮಾಡ್ತಾರೆ. ಅಷ್ಟೇ ಅಲ್ಲ, ಹೃದಯವನ್ನೇ ಅವ್ರ ಹೃದಯ ತೆಗೆದು ಇವ್ರ ಹೃದಯಕ್ಕೆ ಇಟ್ಬಿಡ್ತಾರೆ. ಇಟ್ಟು ಮತ್ತೆಲ್ಲ ಜೋಡಿಸಿ ಹೊಲಿಗೆ ಹಾಕಿ ಮತ್ತ ಆ ಶರೀರ ಹೆಂಗಿತ್ತು ಹಂಗೆ ಮಾಡ್ತಾರೆ. ಅವರು ಸತ್ತಿದ್ರೆ ಅಂದ್ರೆ ಬ್ರೈನ್ ಡೆತ್ ಆದಾಗ ಹೃದಯ ಇನ್ನು ಬದುಕಿರುತ್ತೆ ಕೆಲವ್ರದ್ದು ಆಕ್ಸಿಡೆಂಟ್ಗಳಲ್ಲಿ. ಆವಾಗ ಆ ಹೃದಯವನ್ನ ಇನ್ನೊಬ್ರು ಬದಲಾಯಿಸಿ, ಯಾರಿಗೋ ಅಂದ್ರೆ ವೀಕ್ ಇದ್ರೆ, ತುಂಬಾ ವೀಕ್ ಇದ್ರೆ ಅವ್ರ ಹೃದಯ ಬದಲಾಯಿಸಿ ಉಳಿಸಿರೋದು ಉಂಟು. ಆದ್ರೆ ಇಲ್ಲಿ ಆ ಹೃದಯದಲ್ಲಿ, ಆ ಹೃದಯದ ಬಡಿತಕ್ಕೆ ಕಾರಣವಾದಂತಹ, ಆ ಹೃದಯದ ಬದುಕಿಗೆ, ಆ ದೇಹದ ಬದುಕಿಗೆ ಕಾರಣವಾದಂತ ಆತ್ಮ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಯಾವ ಸ್ಕೋಪ್ಗಳಿಗೂ, ಸ್ಟೆಥೋಸ್ಕೋಪ್ಗಾಗ್ಲಿ, ಟೆಲಿಸ್ಕೋಪ್ಗಾಗ್ಲಿ, ಮೈಕ್ರೋಸ್ಕೋಪ್ಗಾಗ್ಲಿ ಯಾವುದಕ್ಕೂ ಅದು ಸಿಗುವಂತದ್ದಲ್ಲ. ಅಂದ್ರೆ ಅದು ಅಗೋಚರ ಲಿಂಗವು. ಅಮೂಲ್ಯನು, ಅಪ್ರಮಾಣನು. ಅಮೂಲ್ಯನು ಅಂದ್ರೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ರಮಾಣನು ಅಂದ್ರೆ ಹೋಲಿಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಗೋಚರ ಅಂದ್ರೆ ಕಾಣಿಸೋದಿಲ್ಲ. ಆದಿ ಮಧ್ಯಾಂತವಿಲ್ಲದ ಲಿಂಗವು, ಸ್ವತಂತ್ರ ಲಿಂಗವು, ನಿತ್ಯ ನಿರ್ಮಲ ಲಿಂಗವು, ಅಯೋನಿ ಸಂಭವನೀಯ ನಮ್ಮ ಕೂಡಲ ಸಂಗಮ ದೇವರು. ಅಂದ್ರೆ ಪರಮಾತ್ಮ ಅವನು ಏನು ಅಮೂಲ್ಯನು, ಅಪ್ರಮಾಣನು, ಅಗೋಚರ ಲಿಂಗ, ಆದಿ ಮಧ್ಯ ಅಂತ್ಯ. ಈಗ ನಿಮ್ಗೆಲ್ಲ ಒಂದು ಆದಿ ಇದೆ. ನಾನು ಇಷ್ಟನೇ ಇಸ್ವಿಲಿ ಹುಟ್ಟಿದೆ, ಈಗ ಮಧ್ಯಕಾಲ ನಡೆದಿದೆ ನಂದು, ಅಥವಾ ಇಳಿಯ ಕಾಲ ಶುರು ಆಯ್ತು. ಈಗ 50 ವರ್ಷ ದಾಟಿದ ಮೇಲೆ 50 ವರ್ಷದವರೆಗೂ ಏರು ವಯಸ್ಸಿರ್ತದೆ. 50 ಆದ್ಮೇಲೆ ಇಳಿ ವಯಸ್ಸು ಶುರುವಾಗತ್ತೆ. ಅಂದ್ರೆ ಇನ್ನ 49 ವರ್ಷ ಬದುಕ್ತಾರೆ, ಇನ್ನ 48 ಬದುಕ್ತಾರೆ. ಕೌಂಟ್ ಡೌನ್ ಶುರುವಾಗುತ್ತೆ. ಅಂದ್ರೆ ಆದಿ ಇದೆ ನಮಗೆ, ಮಧ್ಯ ಇದೆ, ಅವಸಾನ, ಅಂತ್ಯಕಾಲ ಇದೆ. ಸಾಯ್ಲೇಬೇಕು, ಪ್ರತಿಯೊಬ್ರು ಜೀವ ಬಿಡ್ಲೇಬೇಕು. ಅವನು ಯಾರೇ ಇರ್ಲಿ, ಎಷ್ಟೇ ವರ್ಷ ಬದುಕ್ಲಿ, 500 ವರ್ಷ ಬದುಕ್ಲಿ. ಹಿಮಾಲಯದಲ್ಲಿ ಕೆಲವರು ಇದಾರಂತೆ 500 ವರ್ಷ, 600 ವರ್ಷ, ಕೆಲವರು 1000 ವರ್ಷ ಬದುಕಿರೋರು ಇದ್ದಾರೆ ಅಂತ ಹೇಳ್ತಾರೆ. ಸಾಮಾನ್ಯರಿಗೆಲ್ಲ ಸಿಕ್ಕಲ್ಲ ಅವರು. ಆದ್ರೂ ಕೂಡ 1000 ವರ್ಷ ಬದುಕಿದ್ರು ದೇಹ ಅಂತೂ ಬಿಡ್ಲೇಬೇಕು. ಆದ್ರಿಂದ ಮನುಷ್ಯರಿಗೆ ಆದಿ ಮಧ್ಯ ಅವಸಾನ ಇರ್ತದೆ. ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಗ್ರಹಗಳಿಗೆ ಇರ್ತದ. ಭೂಮಿ, ಈ ಭೂಮಿ ಹುಟ್ಟಿ ಸುಮಾರು 460 ಕೋಟಿ ವರ್ಷ ಆಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಕೆಲವು ವರ್ಷಗಳು, ಬಹಳ ಅಂದ್ರೆ ಭೂಮಿ ಇನ್ನೊಂದು 100 ಕೋಟಿ ವರ್ಷ ಇರ್ಬೋದು. 100 ಕೋಟಿ ವರ್ಷ ಅಂದ್ರೆ ಬಹಳನೇ ಬಿಡಿ, 10 ಕೋಟಿ ವರ್ಷ ಇದ್ರು ಬಹಳನೇ. ಭೂಮಿ ಒಟ್ಟಾರೆ ಅದರ ಅಂತ್ಯ ಆಗತ್ತೆ. ಭೂಮಿ ಅಂತ್ಯ ಆಗತ್ತೆ ಅಷ್ಟೇ ಅಲ್ಲ, ಸೂರ್ಯನು ಕೂಡ ಅಂತ್ಯ ಆಗ್ತಾನೆ. ಉರಿದು ಅಲ್ಲಿ ಬ್ಲಾಕ್ ಹೋಲ್ಸ್ ಅಂತ ಆಗ್ಬಿಡತ್ತೆ. ಕಪ್ಪು ರಂಧ್ರಗಳು ಅಂತ ಕರೀತಿದ್ದಾರೆ. ಈಗ ಅಂಥವು ಆಕಾಶದಲ್ಲಿ ಇದಾವಂತೆ, ಅಂತರಿಕ್ಷದಲ್ಲಿ ಬ್ಲಾಕ್ ಹೋಲ್ಸ್ ಬಹಳ ಇದಾವೆ ಅಂತ ಹೇಳ್ತಾರೆ. ಅಂದ್ರೆ ಅಮೂಲ್ಯನು, ಅಪ್ರಮಾಣದ, ಆದಿ ಮಧ್ಯ ಅಂತ್ಯ. ಈ ಸೃಷ್ಟಿಗೆ ಆದಿ ಮಧ್ಯ ಅಂತಿದೆ. ಆದ್ರೆ ಪರಮಾತ್ಮನ ಲಿಂಗಕ್ಕೆ ಆದಿವಿಲ್ಲ, ಮಧ್ಯವಿಲ್ಲ, ಅಂತ್ಯವಿಲ್ಲ. ಅದು ಸ್ವತಂತ್ರ ಲಿಂಗವು, ಯಾವ್ದು ಅಧೀನದಾಗಿಲ್ಲ. ಅದು
ಈಗ ನಿಮ್ಮ ದೇವರುಗಳೆಲ್ಲ ನಿಮ್ಮ ಅಧೀನದಲ್ಲಿದ್ದಾವೆ. ನೀವು ಪೂಜೆ ಮಾಡಿದ ಅವಕ್ ಬೆಲೆ, ನೀವು ಬಾಗಿಲು ತೆಗೆದ್ರೆ ಅವಕ್ ಮಹತ್ವ, ನೀವು ತೋರಿಸಿದ್ರೆ ಪೂಜಾರಿಗಳು ತೋರಿಸಿದ್ರೆ ದರ್ಶನ, ಇಲ್ಲಿದ್ರೆ ಆ ದೇವ್ರ ಏನು ಬೆಲೆ ಇಲ್ಲ. ಅದೊಂದು ಮೂರ್ತಿ, ಅದೊಂದು ಕಲ್ಲಾಗ್ಬಿಡುತ್ತೆ. ಆದ್ರೆ ಪರಮಾತ್ಮನಿಗೆ ಹಂಗಲ್ಲ, ಯಾರು ತೋರಿಸ್ಬೇಕಾಗಿಲ್ಲ, ಅವನಿಗೆ ಯಾರ ಅಗತ್ಯವೂ ಇಲ್ಲ. ಸ್ವತಂತ್ರ ಲಿಂಗವು, ನಿತ್ಯ ನಿರ್ಮಳ ಲಿಂಗವು, ಅಯೋನಿ ಸಂಭವನಯ್ಯ ನಮ್ಮ ಕೂಡಲ ಸಂಗಮ ದೇವ. ನಿತ್ಯ, ಅವನು ಶಾಶ್ವತ, ನಿತ್ಯ, ಅಯೋನಿ ನಿರ್ಮಲ. ಅಂದ್ರೆ ಈ ಬಾಕಿದೆಲ್ಲ ಕೊಳೆ ಆಗತ್ತೆ. ಕರೆಂಟ್ಗೆಲ್ಲಾರ ಕೊಳೆ ಆಗ್ತದೆ ಕೇಳಿದಾರ ನೀವು? ಈಗ ವಸ್ತುಗಳು, ಫ್ಯಾನ್ಗೆ ಧೂಳು ಮೆತ್ತುತ್ತೆ, ಬಲ್ಬ್ಗೆ ಧೂಳು ಮೆತ್ತುತ್ತೆ, ಗ್ರೈಂಡರು, ಮಿಕ್ಸಿ ಎಲ್ಲವಕ್ಕೂ ಧೂಳು ಮೆತ್ತಬಹುದು. ಆದ್ರೆ ಕರೆಂಟಿಗೆ ಧೂಳು ಮೆತ್ತಲ್ಲ, ಎಲೆಕ್ಟ್ರಿಸಿಟಿಗೆ ಧೂಳು ಮೆತ್ತಲ್ಲ. ಹಾಗೆ ಪರಮಾತ್ಮ ನಿರ್ಮಲ, ಅಂದ್ರೆ ವಾಯುವಿಗೆ ಏನು ಹೊತ್ತಲ್ಲ, ವಾಯುವಿಗೆ ಧೂಳು ಹತ್ತಂಗಿಲ್ಲ. ಅಂಥದ್ರಲ್ಲಿ ವಾಯುವಿಗಿಂತ ಸೂಕ್ಷ್ಮ ಪರಮಾತ್ಮ, ವಾಯುವಿಗಿಂತ ಸೂಕ್ಷ್ಮ ಆಕಾಶ, ಆಕಾಶಕ್ಕಿಂತ ಸೂಕ್ಷ್ಮ ಆತ್ಮ, ಆತ್ಮಕ್ಕಿಂತ ಸೂಕ್ಷ್ಮ ಪರಮಾತ್ಮ, ಮತ್ತೆ ಅತ್ಯಂತ ಶಕ್ತಿಶಾಲಿ. ಹೆಂಗೆ ಜಗತ್ತಿನಲ್ಲಿ ಸೂಕ್ಷ್ಮ ಹಾಕುವಂತ ಹೋಗ್ತದೋ ಅದು ಶಕ್ತಿಶಾಲಿಯೂ ಕೂಡ ಆಗುತ್ತೆ. ಈ ಪಂಚಭೂತಗಳು ಹಂಗೇನೆ, ಭೂಮಿಗಿಂತ ನೀರು ಸೂಕ್ಷ್ಮ ಆದ್ರೆ ಶಕ್ತಿಶಾಲಿ, ನೀರಿಗಿಂತ ಅಗ್ನಿ ಸೂಕ್ಷ್ಮ ಆದ್ರೆ ಶಕ್ತಿಶಾಲಿ, ಅಗ್ನಿಗಿಂತ ವಾಯು ಸೂಕ್ಷ್ಮ ಆದ್ರೆ ಶಕ್ತಿಶಾಲಿ, ವಾಯುವಿಗಿಂತ ಆಕಾಶ ಸೂಕ್ಷ್ಮ, ಆಕಾಶವು ಶಕ್ತಿಶಾಲಿ. ಆತ್ಮ ಆಕಾಶಕ್ಕಿಂತ ಸೂಕ್ಷ್ಮ, ವಿಸ್ತೀರ್ಣ. ಅದಕ್ಕೆ ನಾವು ಸಾಧನೆ ಮಾಡೋದಂದ್ರೆ ಏನಪ್ಪ? ಬಹಳ ಜನ ತಪ್ಪು ತಿಳ್ಕೊಳ್ತಾರೆ. ಕೆಲವರು ಸಿಕ್ಕಾಪಟ್ಟೆ ದಪ್ಪ ಆಗ್ತಾರೆ ಸನ್ಯಾಸಿಗಳಲ್ಲಿ, ಸಾಧಕರು. ಇನ್ನು ಕೆಲವರು ಸಿಕ್ಕಾಪಟ್ಟೆ ತೆಳಗಾಗ್ತಾರೆ, ಊಟ ಬಿಟ್ಬಿಟ್ಟು ಸ್ವಲ್ಪನೇ ತಿನ್ಕೊಂಡು. ಇಲ್ಲ, ಶಕ್ತಿ ಸಂಪನ್ನರಾಗಬೇಕು. ನೀವು ದಪ್ಪ ಆಗ್ತಿರೋ ತೆಳಗಾಗ್ತಿರೋ ಏನು ಕೇಳಲ್ಲ, ದಪ್ಪ ಇರ್ತಿರೋ ತೆಳಗಿರ್ತಿರೋ ಮಧ್ಯೆ ಮೀಡಿಯಂ ಇರ್ತಿರೋ ಏನು ಮುಖ್ಯ ಅಲ್ಲ. ನಿಮಗೆ ಶಕ್ತಿ ಹೇಗಿದೆ, ನಿಮ್ಮ ಯುಕ್ತಿ ಹೇಗಿದೆ, ಭಕ್ತಿ ಹೇಗಿದೆ, ಇದು ಪರಮಾತ್ಮ ನೋಡ್ತಕ್ಕಂಥ. ಅಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ. ನಿಮ್ಮ ಆತ್ಮಶಕ್ತಿಯನ್ನು ನೀವು ಬೆಳೆಸ್ಕೊಳ್ತಾ ಹೋಗ್ರಿ. ಇವತ್ತು ದೇಹ ಬಹಳ ಬೆಳೆದ್ಬಿಟ್ಟು ದೇಹ ರೋಗಿ ಆದ್ರೆ ಆತ್ಮ ಪ್ರಕಟ ಆಗೋದಿಲ್ಲ. ಯಾಕೆ ದೇಹವನ್ನು ಆರೋಗ್ಯದಿಂದ ಇಟ್ಕೋಬೇಕಂದ್ರೆ ಅಲ್ಲಿ ಆತ್ಮ ಪ್ರಕಟ ಆಗಬೇಕು, ಪರಮಾತ್ಮ ಪ್ರಕಟ ಆಗಬೇಕು. ಎಲ್ಲೋ ದೂರದಿಂದ ಬರಲ್ಲ ಪರಮಾತ್ಮ, ಎಲ್ಲ ದೂರದಿಂದ ಬಂದು ನಮಗೆ ದರ್ಶನ ಕೊಡಲ್ಲ. ಒಳಗಡೆಯಿಂದನೇ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಹೀಗೆ ನಿತ್ಯ ನಿರ್ಮಲ ಪರಮಾತ್ಮ ನಿರ್ಮಲ, ಅಯೋನಿ ಸಂಭವನಯ್ಯ ನಮ್ಮ ಕೂಡಲ ಸಂಗಮ ದೇವರು. ನಾವೆಲ್ಲ ಯೋನಿಜರು, ಪ್ರತಿಯೊಂದು ವೈರಸ್ ಬ್ಯಾಕ್ಟೀರಿಯಾಗಳೆಲ್ಲ ಯೋನಿಜರೇ. ಆದ್ರೆ ಕೆಲವು ವೈರಸ್ಗಳಿಗೆ ಅವು ಹಂಗೆ ಡಬಲ್ ತ್ರಿಬಲ್ ಹಾಕೊಂತ ಹೋಗ್ತವೆ. ಅವು ಯೋನಿಜರು ಅಲ್ಲದೇ ಇದ್ರು ಕೂಡ ಅವಾಗ ಜನ್ಮಕ್ಕೊಂದು ಕಾರಣ ಬೇಕು. ಆದ್ರೆ ಪರಮಾತ್ಮನ ಹುಟ್ಟಿಗೆ, ಪರಮಾತ್ಮನ ವ್ಯಕ್ತತೆಗೆ ಯಾವ ಜನ್ಮವೂ ಬೇಕಾಗಿಲ್ಲ, ಯೋನಿ ಬೇಕಾಗಿಲ್ಲ. ಅಯೋನಿ ಸಂಭವ ಅವನು. ಅಂದ್ರೆ ನೀವು ಆತ್ಮಶಕ್ತಿಯನ್ನು ಬೆಳೆಸ್ಕೊಂಡ್ರೆ ನೀವೇ ದೇವರಾಗಬಹುದು, ನೀವೇ ಪರಮಾತ್ಮನ ದರ್ಶನ ಮಾಡ್ಬೋದು. ಅಂತಹ ಒಂದು ಮಾನವ ಜನ್ಮ ಇದು ಬಹಳ ಶ್ರೇಷ್ಠ. ಅದೇ ಮಾತಾಜಿಯವರು ಹೇಳ್ತಿದ್ರಲ್ಲ, ಮಾನವ ಜನ್ಮ ಬಹಳ ಶ್ರೇಷ್ಠ. ಯಾಕೆಂದ್ರೆ ದೈವತ್ವವನ್ನು ಪ್ರಕಟಿಸ್ಲಿಕ್ಕೆ ಅವಕಾಶ ಇರೋದು ಮಾನವ ಜನ್ಮದಲ್ಲಿ ಒಂದರಲ್ಲೇ. ಬೇರೆ ಯಾವ ಪ್ರಾಣಿಗಳಲ್ಲೂ ಪಕ್ಷಿಗಳಲ್ಲೂ ಅವುಗಳಲ್ಲಿರುವಂತಹ ದೈವತ್ವವನ್ನು ಪ್ರಕಟಿಸುವ ಸಾಧ್ಯತೆ ಇಲ್ಲ. ಇದು ಮಾನವ ಜನ್ಮ ಅಮೂಲ್ಯವಾದದ್ದು, ಸಮಯ ಅಮೂಲ್ಯವಾದದ್ದು. ಅದಕ್ಕೆ ಆರೋಗ್ಯ ಕೆಡಿಸ್ಕೋಬಾರದು. ಆಮೇಲೆ ಸುಮ್ಮನೆ ವ್ಯರ್ಥ ಮಾತುಗಳಲ್ಲಿ, ವ್ಯರ್ಥ ಚಿಂತೆಯಲ್ಲಿ ನಮ್ಮ ಜೀವನವನ್ನ ಹಾಳು ಮಾಡ್ಕೋಬಾರ್ದು. ಸಾರ್ಥಕವಾಗಿ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು, ಶಕ್ತಿ ಸಂಪನ್ನರಾಗಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.